ಹಲೋ ಫ್ರೆಂಡ್ಸ್, ಎಲ್ಲರಿಗೂ 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಗೆ ಸ್ವಾಗತ. ಇವತ್ತು 50ನೇ ದಿನ. ಇವತ್ತೊಂದು ಹೆಲ್ದಿಯಾದಂತಹ ರುಚಿಯಾದಂತಹ ರೊಟ್ಟಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ತುಂಬ ಆರೋಗ್ಯಕರವಾಗಿರ್ತದೆ. ಇಲ್ಲಿ ನಾನು ಕಲರ್ಡ್ ಕ್ಯಾಬೇಜನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೇನೆ, ಹಾಗೆ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಬೇಕಾದಂತಹ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋದು. ಆಮೇಲೆ ಒಂದು ಹಸಿಮೆಣಸು, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ಕೊಳ್ಳೋದು. ಮಸಾಲೆ ಧನಿಯಾ ಪುಡಿ, ಜೀರಾ ಪುಡಿ, ಸ್ವಲ್ಪ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹಳದಿ ಪೌಡರ್ ಬೇಕಾದರೆ ಒಂದು ಸ್ವಲ್ಪ, ಮೆಣಸಿನ ಹುಡಿ ಇಷ್ಟನ್ನು ಹಾಕೋದು. ಅರಸಿನ ಹಾಕದಿದ್ದರೂ ಪರವಾಗಿಲ್ಲ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋದು. ತುಂಬ ರುಚಿಯಾಗಿರ್ತದೆ ಈ ಒಂದು ರೆಸಿಪಿ. ನೀವು ಮಾಡಿ ನೋಡಿ. ತರಕಾರಿಗಳೇ ಜಾಸ್ತಿ ಇರ್ತದೆ. ಇದಕ್ಕೆ ನಿಮಗೆ ಇಷ್ಟವಾದ ಇನ್ನೇನು ತರಕಾರಿ ಬೇಕು ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಟ್ಟು ಕಲಸಿಕೊಂಡು, ಇದಕ್ಕೆ ನಾನು ರೊಟ್ಟಿ ಮಾಡಲಿಕ್ಕೆ ಹುಡಿ ಅಂತ ಹೇಳಿ ಅಕ್ಕಿ ಹುಡಿಯನ್ನು ತಗೊಂಡಿದ್ದೇನೆ, ಅದೇ ರೀತಿ ರಾಗಿ ಹುಡಿಯನ್ನು ತಗೊಂಡಿದ್ದೇನೆ, ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ, ಹಾಗೆ ಒಂದು ಸ್ವಲ್ಪ ರವೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇವಿಷ್ಟನ್ನು ಸೇರಿಸಿ ಮಾಡಿದಂತಹ ರೊಟ್ಟಿ ಆರೋಗ್ಯಕರವಾಗಿರ್ತದೆ ಮತ್ತು ರುಚಿ ಅಂತೂ ಅದ್ಭುತವಾಗಿ ಬಂದಿದೆ. ಇದಕ್ಕೆ ಮಸಾಲೆಗೆ ನಾನು ಆರ್ಗ್ಯಾನೋವನ್ನು ಕೂಡ ಸ್ವಲ್ಪ ಹಾಕ್ಕೊಟ್ಟಿದ್ದೇನೆ. ಅದು ತುಂಬ ಫ್ಲೇವರ್ಫುಲ್ ಆಗಿರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಇಷ್ಟೆಲ್ಲ ಅಳತೆ ಮಾಡಿ ತೋರಿಸ್ತಾ ಇದ್ದೇನೆ. ಅಂದರೆ ನಿಮಗೆ ಎಷ್ಟು ಹಾಕಿದೆ ಅಂತ ಹೇಳಿ ಒಂದು ಅಂದಾಜು ಆಗಲಿ ಅಂತ ಹೇಳಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದ ಕ್ವಾಂಟಿಟಿಯಲ್ಲಿ ತರಕಾರಿಗಳನ್ನು ಹಾಕಿ, ಹಿಟ್ಟನ್ನು ಹಾಕಿ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ 2-3 ರೊಟ್ಟಿಗಳಷ್ಟು ಆಗ್ತದೆ ಅಷ್ಟೇ ಈ ಹಿಟ್ಟಲ್ಲಿ. ಹಾಗಾಗಿ ಸಣ್ಣ ಕಪ್ಪಿನ ಅಳತೆಯಲ್ಲಿ ತಗೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಕಡಲೆ ಹುಡಿ ಒಂದು ಸ್ವಲ್ಪ ಕಡಿಮೆ ಇದೆ, 2 ಸ್ಪೂನಷ್ಟು ಕಡಲೆ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಫಸ್ಟಿಗೆ ರಾಗಿ ಹುಡಿಯನ್ನು ಹಾಕ್ಕೊಂಡೆ 1 ಕಪ್ಪು. ಅದಾದ ನಂತರ ಇದೇ ಕಪ್ಪಿನ ಅಳತೆಯಲ್ಲಿ ರವೆಯನ್ನು ಕೂಡ ಒಂದು 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೇನೆ. ಅಕ್ಕಿ ಹುಡಿಯನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಫುಲ್ ಹಾಕ್ಕೊಳ್ಳಿಲ್ಲ, ಅಕ್ಕಿ ಹುಡಿಯೆಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದು. ನಿಮಗೆ ಮೆಷರ್ಮೆಂಟಿಗೋಸ್ಕರ ನಾನು ಇಷ್ಟೆಲ್ಲ ತೋರಿಸಿದ್ದೆ. ಇಲ್ಲದ್ರೆ ನಾನೊಂದು ಕೈ ಅಳತೆಯಲ್ಲಿ ಅಂದಾಜಿಯಲ್ಲಿ ಒಂದೇ ರೀತಿ ಅಳತೆ ತಗೊಂಡು ಹಾಕಿದರೆ ರುಚಿಯಾಗಿ ಬರ್ತದೆ ಅಂಥೇಳಿ ಈ ರೀತಿ ಮಾಡಿದ್ದು. ರವೆ ಹಾಕಿದರೆ ರೊಟ್ಟಿ ಅಂತೂ ತುಂಬ ಟೇಸ್ಟಿಯಾಗಿ ಬರ್ತದೆ. ನಮ್ಮಲ್ಲಿ ಹೇಳ್ತಾರೆ ಸಜ್ಜಿಗೆ ರೊಟ್ಟಿ ಅಂತ. ಬರೀ ಸಜ್ಜಿಗೆಯಲ್ಲಿ ಕೂಡ ನೀರುಳ್ಳಿ ಎಲ್ಲ ಹಾಕಿ ರೊಟ್ಟಿ ಮಾಡ್ತಾರೆ, ಅದು ತುಂಬ ರುಚಿಯಾಗಿರ್ತದೆ. ಈ ರೀತಿ ಮಾಡಿಕೊಂಡು ಇದಕ್ಕೆ ಇನ್ನು ನಾನು ಏನು ಹಾಕಿದ್ದೇನೆ ಅಂತ ಹೇಳಿದರೆ 1 ಚಮಚದಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೇನೆ, ಹಾಗೆ 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದರಿಂದ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಫ್ಲ್ಯಾಕ್ಸ್ ಸೀಡ್ಸ್ ಹೇಳೋದು ಆರೋಗ್ಯಕ್ಕೂ ಒಳ್ಳೆಯದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದರಿಂದಾಗಿ ನಮ್ಮ ಹ್ಯಾರಿಗೆ, ಸ್ಕಿನ್ನಿಗೆ ಎಲ್ಲ ತುಂಬ ಹೆಲ್ಪ್ ಆಗ್ತದೆ. ಅದನ್ನು ಕೂಡ ಹಾಕ್ಕೊಂಡು ಮಾಡಿದ್ದೇನೆ. ಹಾಗೆ ನಿಮಗೆ ಇನ್ನೊಂದು ವಿಷಯ ತಿಳಿಸೋದು ಏನು ಅಂತ ಹೇಳಿದರೆ, ನಾನು ಮಧ್ಯಾಹ್ನದ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತಿನ ದಿವಸ. ಹಾಗೆ ನನಗೆ ಎಲ್ಲ ವೀಡಿಯೋವನ್ನು ಶೂಟ್ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಏನು ಮಾಡಿದೆ ಅಂತ ಹೇಳೋದು, ಅಷ್ಟು ಊಟ ಮಾಡಿದೆ ಅನ್ನೋದನ್ನು ಪಿಕ್ಚರ್ ನಿಮಗೆ ಇದರಲ್ಲಿ ಹಾಕಿದ್ದೇನೆ. ನಾನು ಹೊಸದಾಗಿ ಏನೂ ಮಾಡಿರಲಿಲ್ಲ. ನಿನ್ನೆ ಮಾಡಿದಂತಹ ಐಟಮ್ಗಳೇ ಎಲ್ಲ ಫ್ರಿಜ್ಜಲ್ಲಿತ್ತು, ಅದನ್ನು ಬಿಸಿ ಮಾಡಿಕೊಂಡು ಊಟ ಮಾಡಿದ್ದು. ಬೇರೆ ಸ್ಪೆಷಲ್ ಏನೂ ಮಾಡಲಿಲ್ಲ. ಸ್ವಲ್ಪ ಬೇರೆ ಹೊರಗಿನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ವೀಡಿಯೋ ಎಲ್ಲ ಆಗಲಿಲ್ಲ. ಹಾಗೆ ಡಿನ್ನರ್ ಕೂಡ ಅಷ್ಟೇ, ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಡಿನ್ನರ್ಗೆ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಇದೇ ರೊಟ್ಟಿಯಲ್ಲಿ 1 ರೊಟ್ಟಿಯ ಹಿಟ್ಟು ಫ್ರಿಜ್ಜಲ್ಲಿಟ್ಟಿದ್ದೆ ಬೆಳಿಗ್ಗೆ. ಈಗ 2 ರೊಟ್ಟಿ ಬೆಳಿಗ್ಗೆ ತಿಂದೆ, ಮತ್ತೊಂದು ರೊಟ್ಟಿ ಆಗೋಷ್ಟು ಹಿಟ್ಟಿತ್ತು, ಅದನ್ನು ಡಿನ್ನರ್ಗೆ ಮಾಡಿ ತಿಂದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ, ಇಲ್ಲಿ ಯಾವುದೇ ವೀಡಿಯೋ ಮಾಡಲಿಲ್ಲ. ನಾನು ಸಂಜೆ ಬ್ಯುಸಿ ಇದ್ದ ಕಾರಣ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಹಬ್ಬ ಬೇರೆ, ಯುಗಾದಿ ಹಬ್ಬ ಅಲ್ವಾ, ಸ್ವಲ್ಪ ಬೇಟೆಗೆಲ್ಲ ಹೋಗಿದ್ದೆ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗಾಗಿ ಗಡಿಬಿಡಿಯಲ್ಲಿದ್ದೆ. ಇದು ಸಂಜೆಯ ಡಿನ್ನರ್ ರೆಸಿಪಿ ಇನ್ನು ಏನಪ್ಪ ಅಂಥೇಳಿ ನೀವು ಯೋಚನೆ ಮಾಡೋದು ಬೇಡ ಅಂಥೇಳಿ ನಾನು ಈಗಲೇ ಹೇಳಿದ್ದು. ಏನು ರೊಟ್ಟಿ ಮಾಡಿದ್ದೇನೆ ಅದನ್ನೇ ಡಿನ್ನರ್ಗೆ 1 ರೊಟ್ಟಿಯನ್ನು ತಗೊಂಡಿದ್ದೇನೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಚುರುಮುರಿ ಮಾಡಿದ್ದಿತ್ತು, ಅದನ್ನೊಂದು ಸ್ವಲ್ಪ ತಗೊಂಡೆ. ಮತ್ತು ಹೊರಗಡೆ ಇದ್ದೆ, ನಾನು ಪೇಟೆಗೆ ಹೋಗಿದ್ದೆ, ಪರ್ಚೇಸ್ ಎಲ್ಲ ಇತ್ತು ಸ್ವಲ್ಪ. ಹಾಗಾಗಿ ಹೊರಗಡೆ ಹೋಗಿದ್ದ ಕಾರಣ, ಹೊರಗಡೆ ಹೋದರೆ ಅಂತೂ ನಾನು ಎಳ್ನೀರು ಪಕ್ಕಾ ಕುಡಿತೇನೆ. ಹಾಗೆ 2 ಎಳ್ನೀರು ಕೂಡ ತಗೊಂಡು ಬಂದಿದ್ದೇನೆ. ಸ್ವಲ್ಪ ಬಾಡಿ ಹೀಟ್ ಆದಂಗೆ ಅನಿಸಿದೆ, ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬಿದ್ದಿದೆ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಪಿಂಪಲ್ಸ್ ತುಂಬ ಕಡಿಮೆ ಇತ್ತು, ಈಗ ಮುಖದಲ್ಲಿ ಪಿಂಪಲ್ಸ್ ಬಿದ್ದಿದೆ. ಯಾವ ಫುಡ್ ಅಲರ್ಜಿ ಆಯಿತು ಏನೋ ಅಂತ ಗೊತ್ತಿಲ್ಲ, ಮುಖದಲ್ಲಿ ಒಂದು ಸ್ವಲ್ಪ ಪಿಂಪಲ್ ಎಲ್ಲ ಬಿದ್ದಿದೆ. ಹಾಗೆ ಹೀಟಾಗಿರ್ಬೋದು ಅಂಥೇಳಿ ಬೊಂಡ ಎಳ್ನೀರನ್ನು ತಗೊಂಡು ಬಂದಿದ್ದೇನೆ, 2 ಕುಡಿಯುವ ಅಂಥೇಳಿ. ಇದಾಗಿತ್ತು ಇವತ್ತಿನ ನನ್ನ ಡೇ. ತುಂಬ ಸೆಕೆ ಇದೆ, ಹಾಗಾಗಿ ಇರ್ಬೋದು
ಸೆಕೆಗೆ ಕೂಡ ಕೆಲವೊಮ್ಮೆ ಮುಖದಲ್ಲಿ ರ್ಯಾಷಸ್ ಆ ಥರ ಎಲ್ಲ ಬೀಳ್ತದೆ. ಮತ್ತು ನಾನು ಯಾವುದೇ ಕ್ರೀಮ್ಗಳನ್ನು ಏನು ಜಾಸ್ತಿಯಾಗಿ ಬಳಕೆ ಮಾಡೋದಿಲ್ಲ. ಯಾವುದು ಅಲರ್ಜಿ ಆಯಿತು ಅಂತ ಗೊತ್ತಿಲ್ಲ. ಪಿಂಪಲ್ ರ್ಯಾಷಸ್ ಸುಮಾರು ದಿನಗಳಿಂದ ಇದೆ ನನ್ನ ಮುಖದಲ್ಲಿ. ಅದಕ್ಕೆ ಹೀಟ್ ಆಗಿರ್ಬೋದು ಅಂಥೇಳಿ ಎಳ್ನೀರು ತಗೊಂಡು ಬಂದೆ. ಅದಾದ ನಂತರ ನೆಕ್ಸ್ಟ್ ನಾನು ಲಂಚಿಗೆ ನಿನ್ನೆ ಏನು ಮಾಡಿತ್ತು ಅದನ್ನೇ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೇನೆ ನಾನು ನಿಮಗೆ. ಇನ್ನು ವೆಯ್ಟ್ ಲಾಸಲ್ಲಿ ನೀವು ಬೆಲ್ಲಿ ಫ್ಯಾಟ್ ಕಡಿಮೆ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಬರೀ ಬೆಲ್ಲಿಗೆ ಸಂಬಂಧಪಟ್ಟ ಎಕ್ಸಸೈಸ್ ಮಾಡಿದರೆ ಮಾತ್ರ ಬೆಲ್ಲಿ ಫ್ಯಾಟ್ ಕಡಿಮೆ ಆಗೋದು ಅಂತಲ್ಲ. ನೀವು ಓವರಾಲ್ ಎಕ್ಸಸೈಸನ್ನು ಯಾವಾಗಲೂ ಮಾಡಬೇಕು. ಬರೀ ಹೊಟ್ಟೆ ಮಾತ್ರ ಇರೋದು ನನಗೆ ಹೊಟ್ಟೆ ಕಡಿಮೆ ಆಗಬೇಕು ಅಂತ ಹೊಟ್ಟೆಗೆ ಸಂಬಂಧಪಟ್ಟ ಎಕ್ಸಸೈಸನ್ನೇ ಜಾಸ್ತಿ ಮಾಡಿತು ಅಂದರೆ ನೀವು ಎಷ್ಟೇ ಎಕ್ಸಸೈಸ್ ಮಾಡಿದರೂ ಹೊಟ್ಟೆ ಫ್ಯಾಟ್ ಕಡಿಮೆ ಆಗಲ್ಲ. ಅದಕ್ಕೆ ನೀವು ಓವರಾಲ್ ಬಾಡಿಗೆ ಇರುವಂತಹ ಎಕ್ಸಸೈಸೇ ಫುಲ್ ಬಾಡಿ ಎಕ್ಸಸೈಸ್. ಈಗ ಸೂರ್ಯ ನಮಸ್ಕಾರ ನೋಡಿ, ಫುಲ್ ಬಾಡಿ ಎಕ್ಸಸೈಸ್, ಆ ಥರ ಎಕ್ಸಸೈಸ್ಗಳನ್ನು ಜಾಸ್ತಿಯಾಗಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಮಾತ್ರ ನಿಮ್ಮ ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಆಗ್ತದೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಫಸ್ಟ್ ನಮಗೆ ಮುಖದಲ್ಲಿ ಡಲ್ನೆಸ್ ಕಾಣ್ತದೆ, ಮುಖ ಸಣ್ಣ ಆಗ್ತದೆ. ಅದಾದ ನಂತರ ನೆಕ್ಸ್ಟು ಬಾಡಿಯಿಂದ ಫ್ಯಾಟ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಕೊನೆಯದಾಗಿ ನಮ್ಮ ಹೊಟ್ಟೆ ಫ್ಯಾಟ್ ಅಂತ ಹೇಳೋದು ಕೊನೆಯದಾಗಿ ಹೋಗ್ತದೆ. ಹಾಗೆ ಅರ್ಜೆಂಟ್ ಮಾಡಬಾರ್ದು. ಹೊಟ್ಟೆ ಏನು ಮಾಡಿದರೂ ಹೊಟ್ಟೆ ಹೋಗೋದಿಲ್ಲ ಅಂತ ಹೇಳಿ ಅರ್ಜೆಂಟ್ ಮಾಡಬಾರ್ದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.